ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. GPSTR ಹಾಗೂ KRTET ಪರೀಕ್ಷಾರ್ಥಿಗಳಿಗೆ ಪೊಯಮನ್ನು ಅರ್ಥೈಸ್ಕೊಂಡು ಅದನ್ನು ಉತ್ತರಿಸೋದು ಸ್ವಲ್ಪ ಕಷ್ಟ ಅನ್ನೋದು ಕೆಲವರ ವಾದ. ಆದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಅಷ್ಟು ಡಿಫಿಕಲ್ಟ್ ಅಲ್ಲ, ಬಹಳ ಸುಲಭವಾಗಿರುತ್ತೆ. ಈ ಒಂದು 5 ವಿಧಾನಗಳನ್ನ ನೀವು ಅಳವಡಿಸ್ಕೊಂಡು ಈ ಒಂದು 5 ಅಥವಾ 6 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆಗಳನ್ನ ನಿಮ್ಮ ಪರೀಕ್ಷೆಯಲ್ಲಿ ಉತ್ತರಿಸ್ಬೋದು ಅಂತ. ನೋಡಿ, ಇಲ್ಲೊಂದು ಅರ್ಧನ್ ಗೋಬ್ಲೆಟ್ ಅನ್ನುವಂಥ ಪೊಯಮನ್ನು ಕೊಟ್ಟಿದ್ದಾರೆ. ಇದು ಎಕ್ಸಾಮಿಗೆ ಕೇಳಿರುವಂತಹ ಒಂದು ಪೊಯಮ್ ಆಗಿದೆ. ಈ ಪೊಯಮನ್ನು ನಿಮಗೆ ನಾನು ಸಾಧ್ಯವಾದಷ್ಟು ಈ ಕೆಳಕಂಡ 5 ವಿಧಾನಗಳ ಮುಖಾಂತರವಾಗಿ ಅರ್ಥೈಸುವಂಥ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ಹೌ ಟು ಅಂಡರ್ಸ್ಟ್ಯಾಂಡ್ ಎನಿ ಪೊಯಮ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆ ಪೊಯಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪಾಲಿಸಬೇಕಾದ ನಿಯಮಗಳು ಸ್ವಲ್ಪ ಗೊತ್ತಾಗಿರಲ್ಲ, ಅವರು ಹಾಗಾಗಿ ಕಷ್ಟಪಡ್ತಾರೆ ಅಷ್ಟೇ. ಮೊದಲನೇ ನಿಯಮ ನೋಡಿ, ಹೂ ಇಸ್ ದ ಸ್ಪೀಕರ್. ಮೊದಲು ನೀವು ಮಾಡಬೇಕಾಗಿರುವಂಥದ್ದು ಆ ಪೊಯಮನ್ನು, ಈಗ ಇಲ್ಲಿ 2 ಅಂಶ. ಒಂದು, ಕವಿ ಯಾರು ಆ ಪೊಯಮನ್ನು ಬರೆದಿರ್ತಾನೆ ಅವರೇ ಸ್ಪೀಕರ್ ಆಗಿರಬೇಕು ಅನ್ನುವಂಥದ್ದೇನಿಲ್ಲ. ಯಾವುದಾದ್ರೂ ಒಂದು ವ್ಯಕ್ತಿ ಅಥವಾ ಕ್ಯಾರೆಕ್ಟರ್ ಅಥವಾ ನೇಚರ್ ಅಥವಾ ಆಬ್ಜೆಕ್ಟ್, ಈ ಅಂಶಗಳಲ್ಲಿ ಅವ್ರನ್ನ ಸ್ಪೀಕರಾಗಿ ಮಾಡ್ಬೋದು. ಎಕ್ಸಾಂಪಲ್, ಐ ಆಮ್ ದಿ ಲ್ಯಾಂಡ್ ಅಂತ ಒಂದು ಪೊಯಮ್ ಇದೆ. ಅಲ್ಲಿ ಮರೀನಾ ಅವರು ಬರೆದಿರುವಂಥ ಪೊಯಮ್ ಅದು. ಆ ಪೊಯಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಐ ಆಮ್ ದಿ ಲ್ಯಾಂಡ್ ಅಂದರೆ ಲ್ಯಾಂಡ್ ಇಟ್ ಸೆಲ್ಫ್ ಈಸ್ ದ ಸ್ಪೀಕರ್, ಅಂದರೆ ಭೂಮಿ ತಾಯಿನೇ ಅಲ್ಲಿ ಸ್ಪೀಕರ್ ಆಗಿ ಮಾತಾಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲೂ ನೀವು ಮಾಡಬೇಕಾಗಿರೋದಿಷ್ಟೇ, ಆ ಪೊಯಮನ್ನು ಸ್ಪೀಕರ್ ಯಾರು ಅಂತ ಹುಡುಕಿ ಫಸ್ಟು. ಸೆಕೆಂಡ್ ಒನ್, ಸಿಚುವೇಶನ್, ಅಂದರೆ ವೇರ್ ಈಸ್ ಹ್ಯಾಪ್ನಿಂಗ್ ಆ್ಯಂಡ್ ವಾಟ್ ಈಸ್ ಹ್ಯಾಪ್ನಿಂಗ್. ಆ ಪೊಯಮ್ನಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ತಾ ಹೋಗಬೇಕು. ಈಗ ಸಾಕಷ್ಟು ಜನಕ್ಕೆ ಏನಾಗ್ತದೆ ಅಂತ ಹೇಳಿದರೆ, ವರ್ಡ್ ಟು ವರ್ಡ್ ಮೀನಿಂಗ್ ತೊಗೋಬೇಕಾ ಅವಶ್ಯಕತೆ ಇಲ್ಲ. ಪೊಯಮಲ್ಲಿ ಏನಾಗುತ್ತೆ, ನೀವು ಕಂಪ್ಲೀಟ್ ಒಂದು ಪ್ಯಾರಾಗ್ರಾಫ್ನ ಜಿಸ್ಟ್ ಅರ್ಥ ಮಾಡಿಕೊಂಡ್ರೆ ಸಾಕು. ಪ್ರತಿಯೊಂದು ಪೊಯಮಲ್ಲೂ ಕೂಡ ಯಾವುದಾದ್ರೂ ಒಂದು ಎಮೋಷನ್ಸ್ ಇದ್ದೇ ಇರುತ್ತೆ, ಕಾಮನ್ ಎಮೋಷನ್ಸ್ ಇರುತ್ತೆ. ಜಾಯ್ ಆಗಿರ್ಬೋದು, ಸ್ಯಾಡ್ನೆಸ್ ಆಗಿರ್ಬೋದು, ಹೋಪ್ ಆಗಿರ್ಬೋದು, ಲಾಸ್, ಆ್ಯಂಗರ್, ಫ್ರೀಡಮ್, ಯಾವುದಾದ್ರೂ ಒಂದು ಎಮೋಷನ್ಸನ್ನು ಅಲ್ಲಿ ಬಳಕೆ ಮಾಡಿರ್ತಾರೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ, ಚೇಂಜ್. ಅದರಲ್ಲಿ ಏನು ಚೇಂಜ್ ಆಗಿದೆ, ಯಾವುದಾದ್ರೂ ಒಂದು ಮೆಸೇಜನ್ನು ಕನ್ವೆ ಮಾಡಿರ್ತಾರೆ ಅವರು, ಏನು ಚೇಂಜ್ ಮಾಡಬೇಕು ಅಂತ. ಈ ಪೊಯಮಲ್ಲಿ ಪಾಸ್ಟ್ ವಾಸ್ ಪ್ರೆಸೆಂಟ್ ಲೈಫನ್ನು ಚೇಂಜ್ ಮಾಡಿದ್ದಾರೆ, ಅದನ್ನು ಅವರು ಡಿಸ್ಕಸ್ ಮಾಡಿದ್ದಾರೆ. ವಾಟ್ ವಾಸ್ ಇಟ್ ಬಿಫೋರ್ ಆ್ಯಂಡ್ ವಾಟ್ ವಾಸ್ ಇಟ್ ನಾವ್. ಮೊದಲು ಏನಾಗಿತ್ತು, ಈಗೇನಾಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ 5ನೇದು, ಮೆಸೇಜ್. ಪ್ರತಿಯೊಂದು ಪೊಯಮು ಕೂಡ ಒಂದು ಮೆಸೇಜ್ ನಮಗೆ ಕನ್ವೆ ಮಾಡುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ 5 ಟ್ರಿಕ್ಸ್ ಅಷ್ಟೇ: ಸ್ಪೀಕರ್, ಸಿಚುವೇಶನ್, ಫೀಲಿಂಗ್, ಚೇಂಜ್ ಆ್ಯಂಡ್ ಮೆಸೇಜ್. ಮುಖ್ಯವಾಗಿ ತಿಳ್ಕೊಳ್ಳಿ, ಯಾವ ಐಡಿಯಾ ಪ್ಲಸ್ ಫೀಲಿಂಗ್ಸನ್ನು ಒಂದು ಜಿಸ್ಟಾಗಿ ನೋಡಬೇಕೇ ಹೊರತು ಪ್ರತಿಯೊಂದು ಪೊಯಮನ್ನು ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ರೈಟ್, ಬನ್ನಿ ಹಾಗಾದರೆ ಈಗ ಇಲ್ಲಿರುವಂಥ ಪೊಯಮನ್ನು ನಾವು ಕಲಿತಾ ಹೋಗೋಣ. ದ ಅರ್ಧನ್ ಗೋಬ್ಲೆಟ್. ಇದನ್ನು ಚಟ್ಟೋಪಾಧ್ಯಾಯ ಸರ್ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಈ ಪೊಯಮ್ನ ಒಂದು ಅರ್ಥೈಸ್ಕೊಳ್ಳೋದ್ರ ಮುಖಾಂತರವಾಗಿ ಆ 5 ಸ್ಟೆಪ್ಸನ್ನು ಕೂಡ ಫಾಲೋ ಮಾಡುವಂತಹ ಒಂದು ಅಂಶನ ತಿಳಿಯೋಣ. ಇಲ್ಲಿ ಅರ್ಧನ್ ಗೋಬ್ಲೆಟ್ ಅಂದರೆ ಒಂದು ಮಣ್ಣಿನ ಮಡಿಕೆ ಅಂತ. ನೋಡಿ, ಸೈಲೆಂಟ್ ಗೋಬ್ಲೆಟ್, ರೆಡ್ ಫ್ರಮ್ ಹೆಡ್ ಟು ಹೀಲ್, ಹೌ ಡಿಡ್ ಯು ಫೀಲ್. ಅಂದರೆ ಇಲ್ಲಿ ಮೊದಲನೇ ಲೈನಲ್ಲೇ ಗೊತ್ತಾಯಿತು ನಮಗೆ, ಸೈಲೆಂಟ್ ಗೋಬ್ಲೆಟ್, ರೆಡ್ ಫ್ರಮ್ ಹೆಡ್ ಟು ಹೀಲ್ ಅಂದರೆ ತಲೆಯಿಂದ ಪಾದದವರೆಗೆ ಕೆಂಪಾಗಿರುವಂತಹ ಏನು ಗೋಬ್ಲೆಟ್ ಇದೆ, ಆ ಗೋಬ್ಲೆಟನ್ನು ಪ್ರಶ್ನಿಸ್ತಾ ಇದ್ದಾರೆ ಯಾರು, ಕವಿ. ಹಾಗಾದರೆ ಇಲ್ಲಿ ಸ್ಪೀಕರ್ ಇಬ್ಬರಾದರು, ಒಂದು ಕವಿ ಮತ್ತು ಇನ್ನೊಂದು ಗೋಬ್ಲೆಟ್. ಇದನ್ನು ಮುಖ್ಯವಾಗಿ ತಿಳ್ಕೋಬೇಕು. ನೆಕ್ಸ್ಟು ಅದನ್ನೇ ಸ್ಟ್ಯಾನ್ಸ ನೋಡಿ, ಹೌ ಡಿಡ್ ಯು ಫೀಲ್ ವೆನ್ ಯು ಆರ್ ಬೀಯಿಂಗ್ ಟ್ವಿಲ್ಡ್ ಅಪಾನ್ ದ ಪಾಟರ್ಸ್ ವೀಲ್ ಬಿಫೋರ್ ದ ಪಾಟರ್ ಗೇವ್ ಯು ಟು ದ ವರ್ಲ್ಡ್. ಹಾಗಾದರೆ ಅಂದರೆ ಕುಂಬಾರ ನಿನ್ನನ್ನು ಲೋಕಕ್ಕೆ ಕೊಡುವ ಮೊದಲು ನಿನ್ನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ಇಲ್ಲಿ ಕವಿ ಪ್ರಶ್ನಿಸ್ತಾ ಇದ್ದಾನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪಾಟರ್ಸ್ ವೀಲ್ ಅಂದರೆ ಪಾಟರ್ ಅಂದರೆ ಕುಂಬಾರ ಅಂತ. ಇಲ್ಲಿ ಈಗ ನಮಗೆ ಸ್ಪೀಕರ್ ಯಾರು ಅಂತ ಸಿಕ್ಕೋಯ್ತು, ಒಂದು ಕವಿ ಪ್ಲಸ್ ಗೋಬ್ಲೆಟ್. ರೈಟ್, ನೋಡಿ, ಎರಡನೇ, ಫೆಲ್ಟ್ ಎ ಕಾನ್ಷಿಯಸ್ ಇಂಪಲ್ಸ್ ಇನ್ ಮೈ ಕ್ಲೇ ಟು ಬ್ರೇಕ್ ಅವೇ ಫ್ರಮ್ ದ ಗ್ರೇಟ್ ಪಾಟರ್ಸ್ ಹ್ಯಾಂಡ್ ದಟ್ ಬರ್ನ್ಡ್ ಸೋ ವಾರ್ಮ್. ಐ ಫೆಲ್ಟ್ ಎ ವಾಸ್ಟ್ ಫೀಲಿಂಗ್ ಆಫ್ ಸಾರೋ ಟು ಬಿ ಕ್ಯಾಸ್ಟ್ ಇನ್ ಟು ಮೈ ಪ್ರೆಸೆಂಟ್ ಫಾರ್ಮ್. ಇದನ್ನು ಒಂದು ಸಾರಿ ಓದಿದಾಗ ನಮಗೆ ಇಲ್ಲಿ ಒಂದು ಕ್ಲಿಯರ್ ಇಂಡಿಕೇಶನ್ ಏನು ಸಿಕ್ತು ಅಂದರೆ, ಸಾರೋ ಅಂತ ಪದ ಇದೆ. ಆ ಸಾರೋ ವರ್ಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆ ಒಂದು ಫೀಲಿಂಗ್ಸನ್ನು ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಹಾಗಾದರೆ ಸಾರೋ ಅನ್ನುವಂಥ ಇಮೋಷನ್ಸನ್ನು ಇಲ್ಲಿ ಯೂಸ್ ಮಾಡಿದೆ. ನೋಡಿ, ಐ ಫೆಲ್ಟ್ ಎ ವಾಸ್ಟ್ ಫೀಲಿಂಗ್ ಆಫ್ ಸಾರೋ, ನನಗೆ ಬಹಳ
ದುಃಖ ಆಗ್ತಾ ಇದೆ ಈ ಒಂದು ಹೊಸ ರೂಪಕ್ಕೆ. ಅಂದರೆ ಹೊಸ ರೂಪ ಅಂದರೆ ಹಾಗಾದರೆ ಅರ್ಥ ಮಣ್ಣಿನಿಂದ ಮಡಿಕೆ ಅಲ್ವಾ. ಸೊ ಗಾಬ್ಲೆಟ್ ಮೊದಲೇನಾಗಿತ್ತು, ಮಣ್ಣಿನ ರೂಪದಲ್ಲಿತ್ತು, ಅದು ತನ್ನ ನೈಜ ರೂಪದಲ್ಲಿತ್ತು. ಹೊಸ ರೂಪ ಯಾವುದು, ಗಾಬ್ಲೆಟ್ ಆಯಿತು. ಸೊ ಹಾಗಾದರೆ ಅದು ತನ್ನ ಹೊಸ ರೂಪಕ್ಕೆ ಬರಲಿಕ್ಕೆ ಅದಕ್ಕೆ ಬಹಳ ಬೇಜಾರಾಗಿದೆ. ಹೇಳ್ತದೆ, ಐ ಫೆಲ್ಟ್ ಎ ವಾಸ್ಟ್ ಫೀಲಿಂಗ್ ಆಫ್ ಸಾರೋ ಟು ಬಿ ಕಾಸ್ಟ್ ಇನ್ ಟು ಮೈ ಪ್ರೆಸೆಂಟ್ ಫಾರ್ಮ್. ಸೊ ಇಲ್ಲಿ ಎಮೋಷನ್ಸ್ ಬಗ್ಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಬಗ್ಗೆ ಪಾಸ್ಟ್ ಮತ್ತು ಪ್ರೆಸೆಂಟ್ನ ಬಗ್ಗೆ ಈ ಒಂದು ಸ್ಟ್ಯಾನ್ಸ ಹೇಳ್ತಾ ಹೋಗುತ್ತೆ. ಬಿಫೋರ್ ದಟ್ ಫಟಲ್ ಅವರ್ ಅಂದರೆ ನಾನು ಮಣ್ಣಾಗಿದ್ದಾಗ ನನ್ನ ಜೀವನ ಹೇಗಿತ್ತು ಅಂತ ತನ್ನ ಹಿಂದಿನ ಜೀವನವನ್ನು ಗಾಬ್ಲೆಟ್ ಹೇಳ್ತಾ ಹೋಗುತ್ತೆ. ಈ ಕುಂಬಾರದ ಚಕ್ರದ ಮೇಲೆ ನಾನು ಬಂಧಿತನಾಗಿದ್ದೀನಿ, ಪಾಟರ್ಸ್ ವೀಲ್ನಲ್ಲಿ ನಾನು ಬಂಧಿತನಾಗಿದ್ದೀನಿ. ಒಂದು 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 ಗಾಬ್ಲೆಟ್ ಆಗಿ ನನ್ನನ್ನು ರೂಪುಗೊಳ್ತಾ ಇದ್ದಾನೆ, ಆದರೆ ನನಗದು ಇಷ್ಟ ಇಲ್ಲ, ಅದು ಭಯಾನಕ ಕ್ಷಣ ನನಗೆ ಅಂತ ಹೇಳ್ತಾ ಇದೆ ಅದು ಗಾಬ್ಲೆಟ್. ಹಾಗಾದರೆ ಅದು ಏನಾಗುತ್ತೆ, ಐ ಯೂಸ್ ಟು ಫೀಲ್ ದ ಫ್ರಾಗ್ರೆಂಟ್ ಫ್ರೆಂಡ್ಶಿಪ್ ಆಫ್ ಎ ಲಿಟಲ್ ಫ್ಲವರ್ ಹೂಸ್ ರೂಟ್ ವಾಸ್ ಇನ್ ಮೈ ಬಾಸಮ್ ವೆರಿ ಡೀಪ್. ಸೊ ನಾನು ಮಣ್ಣಾಗಿದ್ದಾಗ ನನ್ನ ಸ್ನೇಹ ಒಂದು ಲಿಟಲ್ ಫ್ಲವರ್ ಜೊತೆಗೆ ಇತ್ತು. ಅಂದರೆ ಅರ್ಥ ನನ್ನ ಒಂದು ಈಗ ಮಣ್ಣಿನ ದೇಹದ ಒಳಗೆ ಅಂತಂದರೆ ಅರ್ಥ ಆ ಒಂದು ಗಿಡ, ಅದ ಒಂದು ಬೇರು, ಏನು ಹೂವಿನ ಗಿಡದ ಬೇರು ಆ ಒಂದು ಮಣ್ಣಲ್ಲಿತ್ತು, ಅದರ ಜೊತೆಗೆ ಸ್ನೇಹ ಇತ್ತು, ನಾನು ಒಂದು ಗಿಡನ ಬೆಳೆಸುವಂಥ ಶಕ್ತಿ ಇತ್ತು. ಆದರೆ ಈಗ ನಾನು ಪಾಟರ್ಸ್ನ ಗಾಬ್ಲೆಟ್ ಆಗಿದ್ದೀನಿ, ನನ್ನಲ್ಲಿ ಆ ಶಕ್ತಿ ಉಳಿದಿಲ್ಲ ಅನ್ನುವಂಥ ಬೇಜಾರು ಅದಕ್ಕಿದೆ. ದ ಪಾಟರ್ ಹ್ಯಾಸ್ ಡ್ರಾನ್ ಔಟ್ ದ ಲಿವಿಂಗ್ ಬ್ರೆತ್ ಆಫ್ ಮೀ. ಕೊನೆಗೆ ಹೇಳುತ್ತದು, ನನ್ನಿಂದ ನನ್ನ ಜೀವಂತಿಕೆಯನ್ನು ಕಿತ್ಕೊಂಡಿದ್ದಾನೆ ಯಾರು, ಪಾಟರ್. ಆ್ಯಂಡ್ ಗಿವನ್ ಮೀ ಎ ಫಾರ್ಮ್ ವಿಚ್ ಈಸ್ ಡೆತ್ ಆಫ್ ಮೀ. ಈಗ ನನಗೆ ಹೊಸ ಫಾರ್ಮ್ ಕೊಟ್ಟಿದ್ದಾನೆ, ಆದರೆ ಅದು ಡೆತ್ ಆಫ್ ಮೀ ಅಂದರೆ ನನಗೆ ಸಾವಿದ್ದ ಹಾಗೆ ಅದು. ಯಾಕಂದರೆ ಮಣ್ಣಿನ ಗುಣ ಹೊರಟೋಯ್ತು ಅಂತ, ಏನು ಗಿಡ ಮರಗಳನ್ನ ಬೆಳೆಸುವಂಥ ಶಕ್ತಿ ಅದಕ್ಕೆ ಇಲ್ಲ ಅನ್ನುವಂಥದ್ದಾಗುತ್ತೆ. ಮೈ ಪಾಸ್ಟ್ ಅನ್ಶೇಪ್ಲಿ ನ್ಯಾಚುರಲ್ ಸ್ಟೇಜ್ ವಾಸ್ ಬೆಸ್ಟ್ ವಿತ್ ಜಸ್ಟ್ ಒನ್ ಫ್ಲವರ್ ಫ್ಲೇಮಿಂಗ್ ಥ್ರೂ ಮೈ ಬ್ರೆಸ್ಟ್. ನನ್ನ ಇದರೊಳಗೆ ಒಂದೇ ಒಂದು ಹೂವಿನ ಗಿಡ ಈಗ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಹಿಂದಿನ ಸ್ಥಿತಿಯಲ್ಲಿದ್ದಾಗ ನಾನು ಅದನ್ನು ಬೆಳೀತಾ ಇದ್ದೆ ಅಂತ ತನ್ನ ನೋವನ್ನು ಇಲ್ಲಿ ಹೇಳ್ತಾ ಹೋಗುತ್ತೆ. ಇದು ಈ ಒಂದು ಕಂಪ್ಲೀಟ್ ಪೊಯಮ್ನ ಸಾರಾಂಶ. ನೋಡಿ, ಅಲ್ಲಿ ಫೀಲಿಂಗ್ಸ್ ಇದೆ, ಪಾಟರ್ಸ್ ಹ್ಯಾಂಡ್ ಇದೆ, ಆ ಪಾಟರ್ ವೀಲಲ್ಲಿ ಹೇಗೆ ಅದನ್ನು ತಯಾರು ಮಾಡಬೇಕಾದ್ರೆ ಮಡಿಕೆನ ಆಗುವಂಥ ನೋವನ್ನು ಆ ಒಂದು ಗಾಬ್ಲೆಟ್ ಹೇಳ್ತಾ ಇದೆ. ನಾನು ಮಣ್ಣಾಗಿದ್ದಾಗ ನನ್ನಲ್ಲಿ ಗಿಡ ಬೆಳೀತಾ ಇತ್ತು, ಹೂವಿನ ಗಿಡ ಬೆಳೀತಾ ಇತ್ತು, ಆದರೆ ನಾನು ಗಾಬ್ಲೆಟ್ ಆಗಿದ್ದೀನಿ, ನನ್ನ ಒಂದು ಜೀವಂತಿಕೆ ನಾನು ಕಳ್ಕೊಂಡಿದ್ದೀನಿ ಅಂತ. ಸೊ ಈ ರೀತಿಯಾಗಿ ನೀವು ಆನ್ಸರ್ಸ್ನ ಮಾಡ್ತಾ ಹೋಗ್ಬೋದು. ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ, ನೀವು ಸಾಧ್ಯವಾದಷ್ಟು ನೋಡಿ ಉತ್ತರಿಸಿ. ಕೆಳಗಡೆ ನಾನು ನಿಮಗೆ ಕೀ ಆನ್ಸರ್ಸ್ ಕೊಟ್ಟಿರ್ತೀನಿ. ಎಲ್ಲ ಪರೀಕ್ಷೆಗಳಿಗೂ ಕೂಡ ಈ ರೀತಿಯಾಗಿ ನೀವು ಅರ್ಥೈಸ್ಕೊಳ್ತಾ ಈ ಒಂದು ಪೊಯಮ್ ಸಂಬಂಧಿಸಿದ ಪ್ರಶ್ನೆಗಳನ್ನು ನೀವು ಉತ್ತರಿಸ್ಬೋದು ಅಂತ ಹೇಳ್ತಾ, ಈ ನನ್ನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು ಅಂತ ಹೇಳ್ತಾ ಕೊನೆಗೆ ನಿಮ್ಮ ಕೀ ಆನ್ಸರ್ಸನ್ನು ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್